ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KCT ನ್ಯೂ ಅಪ್ಡೇಟ್. ಸೊ ಕೆಲವೊಂದಿಷ್ಟು ದಿನಗಳಿಂದ ನಾ KCT ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಟ್ಟಿದ್ದಿಲ್ಲ. ಸೊ ಈ ವಿಡಿಯೋದಲ್ಲಿ ಎಲ್ಲರಿಗೂ ಒಂದು KCT ಸ್ಟೂಡೆಂಟ್ಗೆ ಮತ್ತು ನೀಟ್ ಸ್ಟೂಡೆಂಟ್ಗಳಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಹೇಳ್ತೀನಿ. ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಮತ್ತು ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ. ಯಾಕಂದರೆ ಮುಂದೆ ಬರ್ತಕ್ಕಂಥ KCT ಕೌನ್ಸ್ಲಿಂಗ್ ಬಗ್ಗೆ ಮತ್ತು KCT ಆಪ್ಷನ್ ಎಂಟ್ರಿ ಮತ್ತು ನೀಟ್ ಕೌನ್ಸ್ಲಿಂಗ್ ಬಗ್ಗೆ, ನೀಟ್ ಆಪ್ಷನ್ ಎಂಟ್ರಿ ಬಗ್ಗೆ ಯಾವ ಥರ ಮಾಡಬೇಕಂತ ಫ್ರೀ ಗೈಡ್ಲೈನ್ ನಿಮಗೆ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಏನಪ್ಪ ಅಂತಂದರೆ ಹೊಸದೇನಂದರೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ KCT ವೆರಿಫಿಕೇಷನ್ ಸ್ಲಿಪ್ ನಿಮಗೆ ಬಿಟ್ಟಿದ್ದಾರೆ. ಸೊ ಕೆಲವೇ ದಿನಗಳಲ್ಲಿ ನಿಮಗೆ KCT ಕೌನ್ಸ್ಲಿಂಗು, ನೀಟ್ ಕೌನ್ಸ್ಲಿಂಗು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ಕೋತೀನಿ. KCT ಕಡೆಯಿಂದ ಕೆಲವೊಂದಿಷ್ಟು ದಿನದಿಂದ ಏನೇನೋ ಟ್ವೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ವೆಬ್ಸೈಟಲ್ಲಿ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಹೋದರೆ ನೀವು ಇಲ್ಲಿ ಪ್ರವೇಶ ಮೇಲೆ ಹೋಗಿದ ತಕ್ಷಣ ಇಲ್ಲಿ UGCET 2025 ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು UGCET, UG NEET, ವೆಟರ್ನರಿ, PWD ಅಭ್ಯರ್ಥಿಗೆ ತಾತ್ಕಾಲಿಕ ಪಟ್ಟಿ. ಸೊ ಇವರು ಯಾರು UGCET ಅಂದರೆ ವೆಟರ್ನರಿ ಯಾರು ಇರ್ತಾರಲ್ಲ, ಅಂದರೆ ವೆಟರ್ನರಿ ಮತ್ತು ನೀಟು ಮತ್ತು ವೆಟರ್ನರಿ ಅದು UGCET ಮತ್ತು UG NEET, ವೆಟರ್ನರಿ, PWD ಅಂದರೆ ಹ್ಯಾಂಡಿಕ್ಯಾಪ್ಟ್ ಯಾರೇನು ಇರ್ತಿರಲ್ಲ ಅವ್ರದ್ದು ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಮತ್ತು ಇಲ್ಲೆಂದರೆ UGCET ವಿಶೇಷ ಪ್ರವರ್ಗದ ಅಂದರೆ ಸ್ಪೆಷಲ್ ಕ್ಯಾಟಗರಿ ಯಾರು ಬರ್ತಿರಲ್ಲ ಅವ್ರದ್ದೆಲ್ಲ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಇಂಜಿನಿಯರಿಂಗ್ ಡ್ರಾಪ್ ಶೀಟ್ ಕೂಡ, ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಬಿಟ್ಟಿದ್ದಾರೆ. ಸೊ ಮತ್ತು ಇಲ್ಲಿ ಬಿಟ್ಟಿದ್ದಾರೆ ಇಷ್ಟೊಂದು ಇನ್ಫಾರ್ಮೇಷನ್. ಬಟ್ ನಾವು ಇನ್ನೂ ಬೇರೆ ಕಡೆ ಇನ್ಫಾರ್ಮೇಷನ್ ಬೇಕಂದರೆ ಸೊ ಟ್ವಿಟರ್ನಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ಹೋಗಿದ ತಕ್ಷಣ ಇಲ್ಲಿ ನೋಡಿ KCT ವೆರಿಫಿಕೇಷನ್ ಸ್ಲಿಪ್ ಇಲ್ಲಿ ಬಿಡುಗಡೆ ಮಾಡಿದ್ರೆ ಇಲ್ಲಿ ನೋಡಿ ಇದೆ. ಸೊ ಇಲ್ಲಿ ಬಿಟ್ಟು ಮಹಾರಾಷ್ಟ್ರ ಸರ್ಕಾರದ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರಾದ ಸಮೀರ್ ಕುಮಾರ್ ಬಿಸ್ವಾಸ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಸೋಮವಾರ KE ಕಚೇರಿಗೆ ಭೇಟಿ ನೀಡಿ ಇಲ್ಲಿನ ಪರೀಕ್ಷಾ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳ ಬಗ್ಗೆ ಅಧ್ಯಯನ ನಡೆಸಿದರು. ಅಂದರೆ ನಮ್ಮದು ಏನಂದರೆ ನಮ್ಮದು ನಮ್ದೇನು KE ಇದಲ್ಲ, KEದು ಕೂಡ ಒಂದು ಒಳ್ಳೆ ಏನು ಎಜುಕೇಷನ್ನು ಯಾವ ಥರ KCT ಕೌನ್ಸ್ಲಿಂಗ್ ಮಾಡಬೇಕು, ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕಂತ ಒಂದು ಒಳ್ಳೆ ಒಂದು ಲೆವೆಲಲ್ಲಿದೆ. ಅದಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಅಲ್ಲಿಂದ ಇಲ್ಲಿ ಯಾವ ಥರ ಇದು KCT ಇರುತ್ತಲ್ಲ ಆ ಥರ MSCET ಅಂತ ಇರುತ್ತೆ. ಅವು ಈ KE ಹೆಂಗಿರುತ್ತೆ ಅದೇ ಥರ ಅವ್ರದ್ದು ಕೂಡ ಒಂದು ಮಹಾರಾಷ್ಟ್ರದ ಒಂದು ಏನದು ಸಂಸ್ಥೆ ಇರುತ್ತೆ KE ಹಾಗೆ. ಸೊ ಅವರು ಕೂಡ ನಮ್ಮದು ಎಜುಕೇಷನ್ನು ಯಾವ ಥರ ಇದೆ, ಯಾವ ಥರ ಕೌನ್ಸ್ಲಿಂಗ್ ಮಾಡ್ತಾರೆ ಅಂತ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಇವತ್ತು. ಸೊ ನೆಕ್ಸ್ಟ್ ಬಂದು ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ನಿನ್ನೆ ಬಿಟ್ಟಿದ್ದಾರೆ ಇದು, ನಿನ್ನೆ ಬಿಟ್ಟಿದ್ದಾರೆ. ನಿನ್ನೆ ಅಂದರೆ ಜೂನ್ 21ಕ್ಕೆ ಬಿಟ್ಟಿದ್ದಾರೆ. ಸೊ ಇಲ್ಲಿ UGCET 2025 ಸೀಟ್ ಹಂಚಿಕೆ ಪ್ರಕ್ರಿಯೆ ಇನ್ನೇನು ಆರಂಭವಾಗುತ್ತದೆ. ಅದಕ್ಕೆ KE ಸಕಲ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳುತ್ತಿದೆ. ಈ ನಡುವೆ ಪೋಷಕರೊಬ್ಬರು KES ಜನಸೇವಿ ಉಪಕ್ರಮಗಳಾದ KE ಬೋಟ್ನಿಂದ ಅವರಿಗಾದ ಅನುಭವಗಳನ್ನು ನಮ್ಮ KE ವಿಕಾಸನ ಯೂಟ್ಯೂಬ್ ಚಾನಲ್ ಜೊತೆ ಹಂಚಿಕೊಂಡಿದ್ದಾರೆ. ಮಧ್ಯವರ್ತಿಗಳ ಬಣ್ಣದ ಮಾತಿಗೆ ಬಲಿಯಾಗಬೇಡಿ ಎನ್ನುವ ಅಂದರೆ ಇವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಸೊ UGCET ಅಂದರೆ KCT ಮತ್ತು ನೀಟ್ ಕೌನ್ಸ್ಲಿಂಗ್ ಇನ್ನೇ ಕೆಲವು ದಿನಗಳಲ್ಲಿ ಅಂದರೆ ಒಂದು ವಾರದಲ್ಲಿ KCT ಮತ್ತು ನೀಟ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಏನೇನಂದರೆ KEಗೆ ವೆಬ್ಸೈಟ್ ಹೋಗಿದ ತಕ್ಷಣ ನಿಮಗೆ ಒಂದು ಚಾಟ್ ಬೋಟ್ ಅಂದರೆ ಒಂದು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚಾಟ್ ಬೋಟ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಹೆಲ್ಪ್ಲೈನ್ ಬರುತ್ತೆ. ಅದೇ ಹೇಳಿದ್ದವರು ಏನು ಹೇಳಿದ್ದಾರೆ ಅಂದರೆ ಸೊ ನೀವು ಏನೆಲ್ಲ ಕ್ವಶನ್ ಕೇಳ್ತೀರಾ ಅಂದರೆ ಇಲ್ಲಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ವಾಗತ. ನಾ KE ನಿಮ್ಮ ವರ್ಚುವಲ್ ಅಸಿಸ್ಟೆಂಟ್ ಚಾಟ್ ಪ್ರವೇಶ ಪರೀಕ್ಷೆ ಮತ್ತು ಕೌನ್ಸಿಲಿಂಗ್ ಸಂಬಂಧಿತ ಸೇವೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ನಾನು ಇಲ್ಲಿದ್ದೇನೆ, ದಯವಿಟ್ಟು ಭಾಷೆಯನ್ನು ಆಯ್ಕೆ ಮಾಡಿ. ಸೊ ಏನಂದರೆ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಯಾವುದೇ ಒಂದು ಕರ್ನಾಟಕ ಅಂದರೆ KE ಮುಖಾಂತರ ನಡೆಸತಕ್ಕಂಥ ಒಂದು ಪ್ರವೇಶ ಅಂದರೆ ಅಡ್ಮಿಷನ್ ಯಾವ ಥರ ಮಾಡಬೇಕು, ಪರೀಕ್ಷೆ ಮತ್ತು ಕೌನ್ಸಿಲಿಂಗ್ ಸಂಬಂಧಿತ ಸೇವೆಗಳು ಅಂದರೆ ಅವರೇ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರಂತ KE ಬೋರ್ಡ್ ಕಡೆ. ನೀವು ಯಾರಿಗೆ ಫೋನ್ ಮಾಡೋವಾಗಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಸೊ ಏನೇ ಕ್ವಶನ್ ಇದ್ರೂ ಕೂಡ ಇಲ್ಲಿ ಕ್ವಶನ್ ಕೇಳಬಹುದು. ನೀವು ಕ್ವಶನ್ ಕೇಳಿದ ತಕ್ಷಣ ಅವರು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೇ ಹೇಳಿದ್ದು ಇಲ್ಲಿ ನೋಡಿ, ಜಾಸ್ತಿ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಏನಪ್ಪ ಅಂತ ಅಲ್ಲಿ ನೀವು ಕ್ವಶನ್ ಕೇಳ್ಬೋದು, KCT ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಏನಪ್ಪ ಅಂದರೆ ಎಲ್ಲದ ಕ್ವಶನ್ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ನಿಮಗೆ ಬಿಡ್ತಾರೆ ಅಂತ ಇಲ್ಲಿ ಬೇಕಾದ್ರೆ ಕ್ವಶನ್ ಕೇಳ್ಬೋದು. ನೀವು ಕ್ವಶನ್ ಕೇಳಿ, ನೀವು ಇಲ್ಲಿ ಕ್ವಶನ್ ಕೇಳಿದ ತಕ್ಷಣ ನಿಮಗೆ ಆನ್ಸರ್ ಸಿಗ್ಬೋದು ಅಂತ ಅನ್ಕೋತೀನಿ. ಸೊ ಇನ್ನು ನಿಮಗೆ KCT ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ KCT ಕೌನ್ಸ್ಲಿಂಗು ನಿಮಗೆ ಜೂನ್ ಎಂಡ್ವರೆಗೆ ನಿಮಗೆ ಸ್ಟಾರ್ಟ್ ಆಗಿದೆ ಅನ್ಕೋತೀನಿ. ಇಲ್ಲಾಂದರೆ ಜುಲೈ ಫಸ್ಟ್ ವೀಕಲ್ಲಿ ನಿಮಗೆ KCT ಕೌನ್ಸ್ಲಿಂಗ್ ಅಥವಾ ನೀಟ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ತಯಾರಿ ಮಾಡ್ಕೊಂಡ್ರೆ ಅನ್ಕೋತೀನಿ. ಅಂದರೆ KCT ಆಪ್ಷನ್ ಎಂಟ್ರಿಗೆ ನೀವೆಲ್ಲ ಕಾಲೇಜ್ ಲಿಸ್ಟು ಮಾಡ್ಕೊಂಡಿರ್ತೀರಿ. ಸೊ ಯಾವ ಕಾಲೇಜ್ ಬೇಕು ನಿಮಗಂತ ಲಿಸ್ಟ್ ಮಾಡ್ಕೊಂಡಿರ್ತೀರಿ. ಇಲ್ಲಾಂದರೆ ಲಿಸ್ಟ್ ಮಾಡ್ಕೊಳ್ಳಿ. ಇನ್ನು ಕೆಲವು ದಿನಗಳಿಂದ KCT ಮತ್ತು ನೀಟ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ.
ಸೊ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದ್ರೆ ನಮಗೆ ಕಮೆಂಟ್ ಮಾಡಿ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ನಿಮಗೆ ನಾವು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.